ಚೆನ್ನಾಗಿ ನಿದ್ದೆ ಮಾಡಿದ್ರೂ ನೀವು ಯಾವಾಗಲೂ ಆಲಸ್ಯ ಮತ್ತು ದಣಿವಿನ ಸಮಸ್ಯೆ ಎದುರಿಸ್ತಾ ಇದ್ದರೆ ಈ ಬಗ್ಗೆ ಗಮನ ಹರಿಸಬೇಕು. ಆಯಾಸ ಸಾಮಾನ್ಯವಾಗಿ ಕಾರ್ಯನಿರತ ಜೀವನ ಶೈಲಿ ಅಥವಾ ಒತ್ತಡದಿಂದ ಉಂಟಾಗುತ್ತದೆ ಅಂದರೂ ಕಬ್ಬಿಣಾಂಶದ ಕೊರತೆಯು ಇದಕ್ಕೆ ಮುಖ್ಯ ಕಾರಣವಾಗಿರಬಹುದು. ಅದು ಹೇಗೆ ಅಂತೀರಾ? ಈ ಸ್ಟೋರಿಯಲ್ಲಿ ಕಂಪ್ಲೀಟಾಗಿ ಹೇಳ್ತೀವಿ ನೋಡಿ. ಅನೇಕ ಮಂದಿ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ರೆ ಮಾಡಿದರೂ ಪದೇ ಪದೇ ಶೀತದ ಸಮಸ್ಯೆಯನ್ನು ಎದುರಿಸ್ತಾರೆ. ಆದರೆ ಕೆಲ ಸಂದರ್ಭಗಳಲ್ಲಿ ಇವು ದೇಹದಲ್ಲಿ ಕಬ್ಬಿಣಾಂಶದ ಪ್ರಮಾಣ ಕಡಿಮೆ ಆಗಿರುವ ಲಕ್ಷಣಗಳಾಗಿರಬಹುದು. ಕಬ್ಬಿಣಾಂಶದ ಕೊರತೆಯನ್ನು ನಿರ್ಲಕ್ಷಿಸದೇ ಇರುವುದು ಮತ್ತು ಲಕ್ಷಣಗಳು ಮುಂದುವರಿದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಚೆನ್ನಾಗಿ ನಿದ್ರೆ ಮಾಡಿದರೂ ನೀವು ಯಾವಾಗಲೂ ಆಲಸ್ಯ ಮತ್ತು ದಣಿವಿನ ಸಮಸ್ಯೆ ಎದುರಿಸ್ತಾ ಇದ್ದರೆ ಈ ಬಗ್ಗೆ ಗಮನ ಹರಿಸಬೇಕು. ಆಯಾಸ ಸಾಮಾನ್ಯವಾಗಿ ಕಾರ್ಯನಿರತ ಜೀವನಶೈಲಿ ಅಥವಾ ಒತ್ತಡದಿಂದ ಉಂಟಾಗುತ್ತೆ ಅಂದರೂ ಕಬ್ಬಿಣಾಂಶದ ಕೊರತೆ ಇದಕ್ಕೆ ಮುಖ್ಯ ಕಾರಣ. ಸಾಮಾನ್ಯವಾಗಿ ಇತರರಿಗೆ ಇದರಿಂದ ಶೀತದ ಅನುಭವ ಆಗದೇ ಇದ್ದರೂ ಸಹ ಪದೇ ಪದೇ ಶೀತದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಗಮನ ಹರಿಸಬೇಕಾದ ಲಕ್ಷಣವಾಗಿದೆ. ನಿರಂತರ ಶೀತದ ಸಮಸ್ಯೆ ಆಗುತ್ತಿದ್ದರೆ ಇದು ಕಬ್ಬಿಣಾಂಶದ ಕೊರತೆಗೆ ಸಂಬಂಧಿಸಿದ ಲಕ್ಷಣಗಳಲ್ಲಿ ಒಂದಾಗಿದೆ. ಇನ್ನು ಕಬ್ಬಿಣಾಂಶದ ಕೊರತೆಯ ಮತ್ತೊಂದು ಲಕ್ಷಣವೆಂದರೆ ಉಸಿರಾಟದ ಸಮಸ್ಯೆ ಅಥವಾ ಸರಳವಾದ ಕೆಲಸವನ್ನು ಮಾಡುವಾಗಲೂ ವೇಗವಾಗಿ ಉಸಿರಾಡುವುದು. ಸಾಮಾನ್ಯವಾಗಿ ಯಾವುದೇ ಆಯಾಸ ಆಗದೆ ಇರುವಂತಹ ಕೆಲಸಗಳನ್ನು ಮಾಡುವಾಗಲೂ ನಿಮಗೆ ಉಸಿರಾಟದ ಸಮಸ್ಯೆ ಆದರೆ ನೀವು ಅದನ್ನು ನಿರ್ಲಕ್ಷಿಸಬೇಡಿ. ಅತಿಯಾದ ಕೂದಲು ಉದುರುವಿಕೆಯೂ ಕೂಡ ಕಬ್ಬಿಣಾಂಶದ ಕೊರತೆಯಿಂದ ಇರಬಹುದು. ಕೂದಲು ಉದುರುವಿಕೆಗೆ ಹಲವು ಕಾರಣಗಳಿರಬಹುದು, ಆದರೆ ಕಬ್ಬಿಣದ ಕೊರತೆಯು ಅವುಗಳಲ್ಲಿ ಒಂದಾಗಿದೆ. ಚರ್ಮವು ಸಾಮಾನ್ಯಕ್ಕಿಂತ ಹೆಚ್ಚು ಮಸುಕಾಗಿ ಕಾಣುವುದು ಅಥವಾ ಕಣ್ಣು ರೆಪ್ಪೆಗಳ ಒಳಭಾಗವು ಬಣ್ಣವನ್ನು ಕಳೆದುಕೊಳ್ಳುವುದು ಸಹ ಕಬ್ಬಿಣಾಂಶದ ಕೊರತೆಯ ಸಂಕೇತವಾಗಿರಬಹುದು. ವಿಶೇಷವಾಗಿ ಈ ಬದಲಾವಣೆಗಳು ಇತರ ಲಕ್ಷಣಗಳೊಂದಿಗೆ ಸಂಭವಿಸಿದರೆ ವೈದ್ಯರನ್ನು ಭೇಟಿ ಮಾಡಿ ಸಲಹೆಯನ್ನು ಪಡೆಯುವುದು ತುಂಬ ಒಳ್ಳೆಯದು. ಆಯಾಸ, ಶೀತ, ದೌರ್ಬಲ್ಯ, ಕೂದಲು ಉದುರುವುದು ಮತ್ತು ಚರ್ಮದ ಬೆಳುಚುವಿಕೆಯ ಮುಂತಾದ ಲಕ್ಷಣಗಳು ಕಬ್ಬಿಣಾಂಶದ ಕೊರತೆಯಿಂದ ಮಾತ್ರ ಆಗುತ್ತದೆ ಅಂತಲ್ಲ. ಇವು ಇತರ ಆರೋಗ್ಯ ಸಮಸ್ಯೆಗಳು ಅಥವಾ ಕೆಲವು ಲಕ್ಷಣಗಳು ಮುಂದುವರೆದರೆ ನೀವೇ ಕಬ್ಬಿಣದ ಪೂರಕಗಳನ್ನು ತೆಗೆದುಕೊಳ್ಳುವ ಬದಲು ವೈದ್ಯರನ್ನು ಭೇಟಿ ಮಾಡುವುದು ಉತ್ತಮ. ಅಗತ್ಯವಿದ್ದರೆ ದೇಹದಲ್ಲಿ ಕಬ್ಬಿಣಾಂಶದ ಮಟ್ಟ ಕಡಿಮೆ ಇದೆಯೇ ಎಂದು ನಿರ್ಧರಿಸಲು ರಕ್ತ ಪರೀಕ್ಷೆಗಳನ್ನು ಮಾಡಬಹುದು. ಒಂದೇ ಸಮಯದಲ್ಲಿ ಹಲವಾರು ಲಕ್ಷಣಗಳು ಕಂಡುಬಂದರೆ ಅವುಗಳನ್ನು ನಿರ್ಲಕ್ಷಿಸದೆ ಸೂಕ್ತ ವೈದ್ಯರ ಸಲಹೆಗಳನ್ನು ಪಡೆಯುವುದು ತುಂಬ ಮುಖ್ಯವಾಗುತ್ತೆ.